ಯಾರ್ಯಾರು ಪಿ ಯು ಸಿ ರಿಸಲ್ಟ್ಸ್ನ ವೆಯ್ಟ್ ಮಾಡ್ತಿದ್ದೀರಾ ಅವರು ಮಾರ್ಚ್ 17ಕ್ಕೆಲ್ಲ ಎಕ್ಸಾಮ್ ಬರ್ದಿದ್ದೀರಲ್ಲ ಅಂಥವ್ರಿಗೆ ಏನು ವಿಷಯ ಅಂದರೆ ಎಲ್ಲರೂ ಹೇಳ್ತಿದ್ರು ಏಪ್ರಿಲ್ 7ಕ್ಕೆ ರಿಸಲ್ಟ್ಸ್ ಬರುತ್ತೆ ಅಂತ. ಆದರೆ ಏಪ್ರಿಲ್ 7ಕ್ಕೆ ಇವಾಗ ರಿಸಲ್ಟ್ಸ್ ಬರ್ತಾ ಇಲ್ಲ. ಮತ್ತು ಈ ಅಫಿಷಿಯಲ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಎಷ್ಟೋ ಪೇಜ್ಗಳಲ್ಲಿ ಬೇರೆ ಬೇರೆ ಕಡೆ ಫೇಕ್ ನ್ಯೂಸ್ಗಳಿದ್ರೆ ಅದನ್ನು ನಂಬಕ್ಕೆ ಹೋಗಬೇಡಿ. ಅಫಿಷಿಯಲ್ ನ್ಯೂಸ್ಗೋಸ್ಕರ ಕಾಯಿರಿ. ಹಾಗೂ KCAB ವೆಬ್ಸೈಟ್ ಏನಿದೆ ಅಲ್ಲೇ ಹೋಗಿ ರಿಸಲ್ಟ್ಸ್ನ ಚೆಕ್ ಮಾಡಿ. ಏನಿದೆ ಅಫಿಷಿಯಲ್ ನ್ಯೂಸ್ ಇವಾಗ ಒಂದು ಕ್ಲಾರಿಟಿ ಏನಂದರೆ ಎಲ್ಲ ಅನ್ಕೊತಿರೋದು ಅಥವಾ ನ್ಯೂಸಲ್ಲಿ ಕೂಡ ನೋಡ್ತಿರೋದು ಏಪ್ರಿಲ್ 9 ರಿಸಲ್ಟ್ಸ್ ಬರ್ಬೋದು ಅಂತ ಹೇಳ್ತಾರೆ. ಇದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಯಾರ್ಯಾರು CETಗೆ ಕಾಮೆಡ್ಗೆ AIEEE ಇರ್ಬೋದು ಅಥವಾ JEE ಮೇನ್ಸ್ಗೆಲ್ಲ ಪ್ರಿಪೇರ್ ಆಗ್ತೀರಿ ಎಲ್ಲರಿಗೂ ಚೆನ್ನಾಗಿ ಪ್ರಿಪೇರ್ ಆಗಿ ಈ ರಿಸಲ್ಟ್ಸ್ ಬಗ್ಗೆ ತಲೆಗೆಡ್ಸ್ಕೊಬಿಡಿ. ಏನಾಗುತ್ತೆ ಗೊತ್ತಾ, ಒಂದ್ಸಲ ಇದ್ರ ಬಗ್ಗೆ ತಲೆಗೆಡ್ಸ್ಕೊಂಡು ಡೈಲಿ ಇದನ್ನೇ ನೋಡ್ಕೊಂಡು ಶುರು ಆದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಓದೋಕ್ಕೆ ಟೈಮು ಸಿಗಲ್ಲ, ನೀವು ತಲೆ ಕೆಡ್ಸ್ಕೊಂಬಿಡ್ತೀರಾ. ಆ ಕಾರಣಕ್ಕೋಸ್ಕರ ಅಫಿಷಿಯಲ್ ನ್ಯೂಸ್ಗೆ ಕಾಯಿರಿ. 7,10,000 ಜನ ಎಕ್ಸಾಮ್ ನಾವು ಬರೆದಿದ್ದಾರಂತೆ, ಸೈನ್ಸು ಆರ್ಟ್ಸು ಕಾಮರ್ಸ್ ಎಲ್ಲ ಸೇರಿಬಿಟ್ಟು. ಹಾಗೂ ಹೇಗೆ ರಿಸಲ್ಟ್ಸ್ ನೋಡೋದು ಅಂತಂದ್ರೆ ಡೌಟ್ ಇದ್ದರೆ ನಾನು ಇನ್ನೊಂದು ವೀಡಿಯೋ ಆಗಲೇ ಹಾಕಿನಿ, ಅದನ್ನು ಕೂಡ ಹೋಗಿ ಚೆಕ್ ಮಾಡಿ. ಹಾಗೂ ಯಾವುದೇ ಕಾರಣಕ್ಕೂ ಫೇಕ್ ನ್ಯೂಸ್ ನಂಬೋಕೋಬೇಡಿ. ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಓದ್ಕೊಳ್ಳೋಕ್ಕೆ ಶುರು ಮಾಡಿ, ಟೈಮ್ನ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾನೆ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋನ. ಹಾಗೂ ನಮ್ಮ ಚಾನಲಲ್ಲಿ ಕನ್ಸಿಸ್ಟೆಂಟಾಗಿ ಏನೇ ಹೊಸ ಅಪ್ಡೇಟ್ ಬಂದರೂ ನಾನು ನಿಮಗೆ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ವಿಡಿಯೋಲ್ಲ ನಿಮಗೆ ಸಿಗ್ತೀನಿ. ಹೊಸ ರಿಸಲ್ಟ್ಸ್ ಏನೇ ಮಾಹಿತಿ ಬಂದರೂ ನಮ್ಮ ಅಕೌಂಟಲ್ಲಿ ಶೇರ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲ್ಲಿ ನಿಮಗೆ ಸಿಗ್ತೀನಿ.